ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್. If block code is executed if the specified condition is true, otherwise it will execute else block. ನಾವು ಮೆನ್ಷನ್ ಮಾಡಿರುವಂತಹ ಕಂಡೀಷನ್ ಟ್ರೂ ಆಗಿದ್ದಾಗ ಇಫ್ ಬ್ಲಾಕ್ ಅಲ್ಲಿ ಇರುವಂತಹ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಫಾಲ್ಸ್ ಆಗಿದ್ರೆ ಎಲ್ಸ್ ಬ್ಲಾಕ್ ಅಲ್ಲಿ ಇರುವಂತಹ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇದರ ಸಿಂಟ್ಯಾಕ್ಸ್ ಹೀಗಿರುತ್ತೆ: ಇಫ್ ಕಂಡೀಷನ್, ಅಲ್ಲಿ ನಾವು ನಮ್ಮ ಕಂಡೀಷನ್ ಹಾಕ್ತೀವಿ. ನಾವು ಕೊಟ್ಟಿರುವಂತಹ ಕಂಡೀಷನ್ ಟ್ರೂ ಆದರೆ ಇಫ್ ಬ್ಲಾಕ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀವಿ, ಯಾವ ಸ್ಟೇಟ್ಮೆಂಟ್ಸ್ಗಳಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಫಾಲ್ಸ್ ಆದರೆ ಅದು ಎಲ್ಸ್ ಬ್ಲಾಕಿಗೆ ಬಂದು ಎಲ್ಸ್ ಬ್ಲಾಕ್ ಅಲ್ಲಿರುವಂತಹ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಬನ್ನಿ ಪ್ರೋಗ್ರಾಮ್ನಲ್ಲಿ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇಫ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಇಫ್ ಸ್ಟೇಟ್ಮೆಂಟ್ಗೆ ಪ್ರೋಗ್ರಾಮ್ ಅನ್ನ ಬರಿಬೇಕಾದ್ರೆ ನಾವು ಏಜ್ ಅನ್ನ ಯೂಸರ್ ಇಂದ ಇನ್ಪುಟ್ ಆಗಿ ಎಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ನಾವು ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಅನ್ನ ಹಾಕಿದ್ವಿ. ನಾವು ಕೊಟ್ಟಿರುವಂತಹ ಕಂಡೀಷನ್ ಅಂದ್ರೆ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂತ ಆದ್ರೆ ಎಲಿಜಿಬಲ್ ಫಾರ್ ವೋಟ್ ಅಂತ ಕೊಟ್ವಿ. ಸೊ ಈ ಕಂಡೀಷನ್ ಯಾವಾಗ ಟ್ರೂ ಆಗುತ್ತೆ ಆವಾಗ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಾ ಇತ್ತು. ಫಾಲ್ಸ್ ಆದ್ರೆ ಏನು ಕೂಡ ಪ್ರಿಂಟ್ ಆಗ್ತಿರ್ಲಿಲ್ಲ ಅಲ್ವಾ? ಸೊ ಇವತ್ತು ಇದೇ ಒಂದು ಪ್ರೋಗ್ರಾಮ್ ಅಲ್ಲಿ ಚಿಕ್ಕದಾಗಿ ಬದಲಾವಣೆ ಮಾಡ್ಕೊಳ್ಳೋಣ. ನಾವು ಇಫ್ ಎಲ್ಸ್ ಬಗ್ಗೆ ಪ್ರೋಗ್ರಾಮ್ ಅನ್ನ ನೋಡೋದಕ್ಕೋಸ್ಕರ ಇದರಲ್ಲಿ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಆದಾಗ ಕಂಡೀಷನ್ ಟ್ರೂ ಆಗಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತಾ ಇತ್ತು. ಫಾಲ್ಸ್ ಆಗಿದ್ದಾಗ ಏನು ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇರಲಿಲ್ಲ ಅಲ್ವಾ? ಸೊ ಇವತ್ತು ನಾವು ಅದಕ್ಕೆ ಒಂದು ಎಲ್ಸ್ ಬ್ಲಾಕ್ ಅನ್ನ ಆಡ್ ಮಾಡಬಹುದು. ಟ್ರೂ ಆದ್ರೆ ಇಫ್ ಅಲ್ಲಿರುವಂತಹ ಸ್ಟೇಟ್ಮೆಂಟ್ಗಳು ಎಕ್ಸಿಕ್ಯೂಟ್ ಆಗಬೇಕು, ಫಾಲ್ಸ್ ಆದ್ರೆ ಎಲ್ಸ್ ಬ್ಲಾಕ್ ಅಲ್ಲಿರುವಂತಹ ಸ್ಟೇಟ್ಮೆಂಟ್ಸ್ಗಳು ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೋಸ್ಕರ ಇದೇ ಒಂದು ಪ್ರೋಗ್ರಾಮ್ನಲ್ಲಿ ನಾನು ಎಲ್ಸ್ ಬ್ಲಾಕ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಎಲ್ಸ್ ಬ್ರಾಕೆಟ್ಸ್ ಓಪನ್ ಆಗುತ್ತೆ. ಆಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅಲ್ಲೇನೆ ಚಿಕ್ಕ ಬದಲಾವಣೆಯನ್ನ ಮಾಡಿ ಇಲ್ಲಿ ಹಾಕ್ತೀನಿ. ಏನ್ ಬದಲಾವಣೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಆದಾಗ ಎಲಿಜಿಬಲ್ ಫಾರ್ ವೋಟ್ ಅಂತ ಆಗುತ್ತೆ. ಒಂದ್ ವೇಳೆ ಅದು ಫಾಲ್ಸ್ ಆಗಿದ್ರೆ ಅಂದ್ರೆ ಲೆಸ್ ದೆನ್ 18 ಆದ್ರೆ ನಾಟ್ ಎಲಿಜಿಬಲ್ ಫಾರ್ ವೋಟ್ ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಪ್ರೋಗ್ರಾಮ್ ಅಲ್ಲಿ ನಾವು ಯೂಸರ್ ಇಂದ ಇನ್ಪುಟ್ ಅನ್ನ ಪಡ್ಕೊಳ್ತೀವಿ. ಏಜ್ ಅನ್ನ ಯೂಸರ್ ಇಂದ ಇನ್ಪುಟ್ ಪಡ್ಕೋಬೇಕಂದ್ರೆ ಸ್ಕ್ಯಾನರ್ ಕ್ಲಾಸ್ ಅನ್ನ ಯೂಸ್ ಮಾಡ್ತೀವಿ. ನಾವು ಜಾವಾದಲ್ಲಿ ಸ್ಕ್ಯಾನರ್ ಕ್ಲಾಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಆ ಒಂದು ಸ್ಕ್ಯಾನರ್ ಕ್ಲಾಸ್ ಯಾವ ಒಂದು ಪ್ಯಾಕೇಜ್ ನ ಒಳಗಿದೆ ಅದನ್ನ ಇಂಪೋರ್ಟ್ ಮಾಡಬೇಕು. ಅದನ್ನ ನಾವಿಲ್ಲಿ ಹಾಕಿದೀವಿ. ಹಾಗೆ ಅದಕ್ಕೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ನಾನು ಈ ಒಂದು ಪರ್ಟಿಕ್ಯುಲರ್ ಕೋಡ್ ನ ಈಗ ರನ್ ಮಾಡಿದಾಗ ಮೊದಲಿಗೆ ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎಂಟರ್ ಏಜ್ ಅಂತ ಯೂಸರ್ ಏಜ್ ಅನ್ನ ಎಂಟರ್ ಮಾಡಬೇಕು. ಆಮೇಲೆ ನಾವು ಕೊಟ್ಟಿರುವಂತಹ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಆದ್ರೆ ಎಲಿಜಿಬಲ್ ಫಾರ್ ವೋಟ್ ಅಂತ ಬರುತ್ತೆ. ಒಂದ್ ವೇಳೆ 18 ಗಿಂತ ಕಮ್ಮಿ ಇದ್ದಲ್ಲಿ ನಮ್ಗೆ ನಾಟ್ ಎಲಿಜಿಬಲ್ ಫಾರ್ ವೋಟ್ ಅಂತ ಬರುತ್ತೆ ಔಟ್ಪುಟ್. ಅರ್ಥ ಆಯ್ತಲ್ವಾ? ಓಕೆ, ಇವಾಗ ನಾನು ಇದನ್ನ ರನ್ ಮಾಡ್ತೀನಿ, ನೋಡೋಣ. ಓಕೆ, ಏಜ್ ಅನ್ನ ನಾನು 43 ಅಂತ ಕೊಡ್ತೀನಿ. 43 ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಆಗುತ್ತೆ ಅಲ್ವಾ? ಸೊ ನಮ್ಗೆ ಔಟ್ಪುಟ್ ಏನ್ ಬರಬೇಕು? ಎಲಿಜಿಬಲ್ ಫಾರ್ ವೋಟ್ ಅಂತ ಬರಬೇಕು. ಎಂಟರ್ ಕೊಟ್ಟಿದ್ದೀನಿ, ಎಲಿಜಿಬಲ್ ಫಾರ್ ವೋಟ್ ಅಂತ ಬಂತು. ಮತ್ತೊಮ್ಮೆ ರನ್ ಮಾಡ್ತೀನಿ. ಇವಾಗ ನಾವು ಕಂಡೀಷನ್ ಅನ್ನ ಫಾಲ್ಸ್ ಮಾಡೋಣ. ಅಂದ್ರೆ ಏಜ್ ಲೆಸ್ ದೆನ್ 18 ಅಂತ ಕೊಡೋಣ. ಎಷ್ಟು ಕೊಡೋಣ? ಒಂದು 12 ಅಂತ ಕೊಡ್ತೀನಿ. ಸೊ 12 ಅನ್ನೋದು 18 ಗಿಂತ ಚಿಕ್ಕ ಸಂಖ್ಯೆ, ಅದು ಲೆಸ್ ದೆನ್ 18 ಆಗುತ್ತೆ. ಆವಾಗ ನಮ್ಗೆ ಎಲ್ಸ್ ಬ್ಲಾಕ್ ಅಂದ್ರೆ ಪರ್ಟಿಕ್ಯುಲರ್ ಕಂಡೀಷನ್ ಫಾಲ್ಸ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಸ್ ಬ್ಲಾಕ್ ಅಲ್ಲಿರುವಂತಹ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಏನಿದೆ ನಮ್ಮ ಪ್ರೋಗ್ರಾಮ್ ನಲ್ಲಿ ನಾಟ್ ಎಲಿಜಿಬಲ್ ಫಾರ್ ವೋಟ್ ಅಂತ ಇದೆ. ಸೊ ಎಂಟರ್ ಕೊಡ್ತೀನಿ, ನಮ್ಗೆ ನಾಟ್ ಎಲಿಜಿಬಲ್ ಫಾರ್ ವೋಟ್ ಅಂತ ಬಂತು. ಸೊ ಅರ್ಥ ಆಯ್ತಲ್ವಾ? ಎಸ್, ಇವತ್ತಿನ ಕ್ಲಾಸ್ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.